ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತು ನಂಗಲಿ ವಿಟಮಿನ್ ಸಿ ಇದು ಆಯಿಲ್ನ ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲ ಥರ ಆಯಿಲ್ಗಳನ್ನೂ ಕೂಡ ಫೇಸ್ಗೆ ಮಸಾಜ್ ಮಾಡ್ತಾರೆ. ಈ ಒಂದು ಆಯಿಲ್ನು ಕೂಡ ತುಂಬ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಅಲ್ಲದೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಅಂತೂ ಎಲ್ಲರಿಗೂ ಕೂಡ ಗೊತ್ತಿರೋದು. ಇದನ್ನು ನೀರಿಗೂ ಕೂಡ ಹಾಕ್ಕೊಂಡು ಕುಡಿತಾರೆ, ಅಷ್ಟು ಹೆಲ್ತಿಗೆ ಒಳ್ಳೆಯದು. ಈ ಒಂದು ಟ್ಯಾಬ್ಲೆಟ್ನ ನೀವು ಒಂದೆರಡು ಟ್ಯಾಬ್ಲೆಟ್ನ ತೊಗೊಂಡು ಒಂದು ಕುಟಾಣಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು, ಹಾಗೆಯೇ ಬಾದಾಮ್ ಆಯಿಲು ಆಲ್ಮೋಸ್ಟ್ ಮನೇಲಿರುತ್ತೆ ಅಲ್ವಾ, ಮಕ್ಳುಗಳಿಗೂ ಕೂಡ ಮಸಾಜ್ ಮಾಡೋಕ್ಕೆ ಅಂತ ತೊಗೊಬರ್ತೀರ ನೋಡಿ, ಅದೇ ಒಂದು ಆಯಿಲು. ಅಥವಾ ಅದಿಲ್ಲ ಅಂದರೂ ಪರವಾಗಿಲ್ಲ, ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ನಿಮ್ಮ ಫೇಸ್ ಗ್ಲೋ ಆಗ್ತಾ ಬರುತ್ತೆ, ಶೈನಿಂಗ್ ಕೂಡ ಆಗುತ್ತೆ, ಹಾಗೆ ಫೇರ್ ಕೂಡ ಆಗುತ್ತೆ. ಈ ರೀತಿ ಒಂದು ಆಯಿಲ್ ಮಸಾಜ್ನ ನಾನು ಇವತ್ತು ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗ ವಿಟಮಿನ್ ಸಿ ಟ್ಯಾಬ್ಲೆಟು ನಿಮಗೆ ಓನ್ಲಿ 20 ರುಪೀಸ್ಗೆ ಸಿಗುತ್ತೆ. 20 ರುಪೀಸ್ಗೆ ನಿಮಗೆ 10 ಬರುತ್ತೆ. ಅದರಲ್ಲೇ ನೀವು ಎರಡನ್ನ ಯೂಸ್ ಮಾಡಬೇಕು ಅಷ್ಟೇ. ತುಂಬ ಕಮ್ಮಿ ಖರ್ಚಲ್ಲೇ ತುಂಬ ಚೆನ್ನಾಗಿ ಸ್ಕಿನ್ನ ಚೆನ್ನಾಗಿ ಮಾಡ್ಕೋಬೋದು ಅಂತ ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಎಲ್ಲರೂ ಕೂಡ ಕಾಸ್ಟ್ಲಿ ಆದಂಥ ಐಟಮ್ಗಳನ್ನೇ ತೊಗೊಳ್ಳೋ ಅಂಥ ಪರಿಸ್ಥಿತಿಲಿರಲ್ಲ ಅಲ್ವಾ, ಅಂಥವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ವಾರಕ್ಕೊಂದ್ಸಲ ನೀವು ಮಾಡಿದ್ರೂ ಸಾಕು, ಅಥವಾ ವಾರಕ್ಕೆ 2 ಸಲ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಹಾಗೆಯೇ ಇನ್ನೂ ಒಂದು, ಇವಾಗ ಆಯಿಲ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಅಂತ ಇರುತ್ತಲ್ವ. ಈಗ ಡ್ರೈ ಸ್ಕಿನ್ ಇರೋರಿಗೆ ಈ ಒಂದು ಆಯಿಲ್ ಮಸಾಜ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಿಲ್ಲಪ್ಪ ನೋಡಿ, ನಾನು ಹೆಂಗೆ ಮಾಡೋದಂತ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ. ನಂದು ಟ್ರೈಪ್ಯಾಡ್ ಕೂಡ ಮುರಿದೋಗ್ಬಿಟ್ಟಿದೆ. ಕೈಯಲ್ಲೇ ಮೊಬೈಲ್ನ ಒಂದು ಕಡೆ ಇಟ್ಬಿಟ್ಟು ಮಾಡಿರೋದ್ರಿಂದ ಒಂದು ಸ್ವಲ್ಪ ಅದು ಹಳ್ಳಾಡ ಥರ ಕಾಣಿಸ್ತಾ ಇದೆ ಅಷ್ಟೇ. ಈ ರೀತಿ ನೀಟಾಗಿ ನೋಡಿ ಪೌಡರ್ ಥರ ಆಗುತ್ತೆ. ಅದನ್ನು ಚೆನ್ನಾಗಿ ಕುಟಾಣಿಯಲ್ಲಿ ಹಾಕೊಂಡು ಕುಟ್ಟಿದ್ರೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಆವಾಗಲೂ ಒಂದು ಸ್ವಲ್ಪ ತರಿದರೆ ಮತ್ತೆ ಅದನ್ನು ಫುಲ್ ಪೌಡರ್ ಥರ ಮಾಡ್ಕೋಬೇಕು ಅಷ್ಟೇ. ಕಲರ್ ನೋಡ್ಬೋದು ನೀವು ಯಾವ ಥರ ಬರುತ್ತೆ ಅಂತ. ನಿಮ್ಮ ಫೇಸ್ಗೆ ಇದನ್ನು ಅಪ್ಲೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನೀವು ಇವಾಗ ಡ್ರೈ ಸ್ಕಿನ್ನು ಮತ್ತು ಆಯಿಲ್ ಸ್ಕಿನ್ ಬಗ್ಗೆ ಹೇಳ್ತೀನಿ. ಈಗ ಆಯಿಲ್ ಸ್ಕಿನ್ನವ್ರಿಗಂತೂ ಈ ಒಂದು ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ, ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಪಿಂಪಲ್ಸು ಅಥವಾ ಬೇರೆ ಥರ ಆಗ್ಬೋದು. ಅಂದರೆ ಅವ್ರಿಗೆ ಆಲ್ರೆಡಿ ಅವ್ರ ಫೇಸು ಆಯಿಲ್ ಸ್ಕಿನ್ನೇ ಆಗಿರುತ್ತಲ್ವ, ಅದರಿಂದ ಅದಕ್ಕೆ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೇಮು ಈ ವಿಟಮಿನ್ಸ್ ಟ್ಯಾಬ್ಲೆಟ್ದು ಪೌಡರ್ಗೆ ನೀವು ಬರೀ ಅಲೋವೆರಾ ಜೆಲ್ನ ಮಾತ್ರ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಆಯಿಲ್ ಸ್ಕಿನ್ ಇರೋರು. ಡ್ರೈ ಸ್ಕಿನ್ ಅವ್ರಿಗಂತೂ ಬಾದಾಮ್ ಆಯಿಲು ಅಥವಾ ಕೋಕೋನಟ್ ಆಯಿಲು ಅಥವಾ ಆಲಿವ್ ಆಯಿಲು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಅಂದರೆ ಒಂದು ವಾರಕ್ಕೊಂದ್ಸಲಿ ಚೆನ್ನಾಗಿ ಮಸಾಜ್ ಮಾಡಿ ಫೇಸು ಕೂಡ ನಿಮಗೆ ರಿಂಕಲ್ಸ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಬ್ಲ್ಯಾಕ್ ಮಾರ್ಕ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ನಾನು ಕೂಡ ತೋರಿಸ್ತೀನಿ. ನಂದು ಮೂಗ್ಬಟ್ಟು ಬಿದೋಗಿದೆ ಅಂತ ಆಲ್ರೆಡಿ ಲಾಸ್ಟ್ ಲಾಗಲ್ಲೇ ತಿಳಿಸಿದೆ ಅಲ್ವಾ, ಅದ್ರದ್ದು ಕಪ್ಪು ಕಲೆ ಥರ ಉಳ್ಕೊಂಡಿತ್ತು ನೋಡಿ. ಅದು ನಾನು ಈ ಥರ ರೆಮಿಡಿಗಳನ್ನ ಮಾಡೋದ್ರಿಂದ ಆ ಒಂದು ಕಲೆನೂ ಕೂಡ ಹೋಗ್ತಾಯಿದೆ. ಅದು ಮೂಗ್ಬಟ್ಟು ಚುಚ್ಚಿಸಿದ್ರೆ ಕವರ್ ಆಗಿಬಿಡುತ್ತೆ, ಬಟ್ ಅದು ಕಲೆ ಹಂಗೆ ಉಳ್ಕೊಳ್ಳುತ್ತೆ ಅಲ್ವಾ ಅಂದ್ಬಿಟ್ಟು ಅದಕ್ಕೂ ಕೂಡ ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಅದು ಕೂಡ ಕಮ್ಮಿ ಆಗ್ತಾ ಬರ್ತಾಯಿದೆ. ಹಾಗೆಯೇ ಕಣ್ಣು ಕೆಳಗಡೆನೂ ಕೂಡ ತುಂಬ ಕಪ್ಪಗಾಗ್ಬಿಟ್ಟಿತ್ತು ನನಗೆ. ಇವಾಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ, ಚೆನ್ನಾಗಿ ಕ್ಲಿಯರ್ ಆಗ್ತಾಯಿದೆ. ಈ ರೀತಿ ಒಂದು ರೆಮಿಡಿನ ನೀವು ಮನೇಲೇ ಮಾಡ್ಕೋಬೋದು. ಟ್ಯಾಬ್ಲೆಟ್ ಕೂಡ ನಿಮಗೆ 20 ರುಪೀಸ್ ಅಷ್ಟೇ. ಅದರಲ್ಲಿ 10 ಟ್ಯಾಬ್ಲೆಟ್ ಇರುತ್ತೆ. ತಂದಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಂತೂ ಸಂಡೇ ಮಾರ್ನಿಂಗ್ ಟೈಮ್ ಈ ಥರ ಒಂದು ಆಯಿಲ್ ಸ್ಕಿನ್ ಆಗಿದ್ದರೆ ಬರೀ ಅಲೋವೆರಾ ಜೆಲ್ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಡ್ರೈ ಸ್ಕಿನ್ ಆಗಿದ್ದರೆ ಈ ಥರ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಟಮಿನ್ ಸಿ ಟ್ಯಾಬ್ಲೆಟಲ್ಲಂತೂ ಎಷ್ಟು ವಿಟಮಿನ್ಸ್ ಇದೆ, ಯಾವ ರೀತಿ ಒಂದು ಅದು ಟ್ಯಾಬ್ಲೆಟ್ ವರ್ಕ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ರೀತಿ ಒಂದು ಆಯಿಲಿಂದ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಇವಾಗಂತೂ ಫೇಸ್ ಆಯಿಲ್ ಅಂತ ತುಂಬಾ ಇದೆ. ಅದರಲ್ಲಿ ತುಂಬ ಕಮ್ಮಿ ಖರ್ಚಲ್ಲಿ ನಾವೇ ಮನೇಲಿ ಮಾಡ್ಕೊಳ್ಳೋ ಅಂಥ ಒಂದು ಆಯಿಲ್ ಮಸಾಜ್ ಇದು. ಇದನ್ನು ನೀವು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು, ಹಾಗೆ ಫೇಸ್ಗೆ ಆಯಿಲ್ ಮಸಾಜ್ ಕೊಡೋ ಥರನೂ ಕೂಡ ಯೂಸ್ ಮಾಡ್ಬೋದು. ನಂದು ಒಂದು ಸ್ವಲ್ಪ ಡ್ರೈ ಸ್ಕಿನ್ನು, ಆದ್ದರಿಂದ ನಾನು ಆಯಿಲ್ ಮಿಕ್ಸ್ ಮಾಡಿನೇ ಅಪ್ಲೈ ಮಾಡೋದು. ಈ ರೀತಿ ನೋಡಿ, ನಾವು ವಾರಕ್ಕೊಂದ್ಸಲನೇ ಮಾಡೋದು. ನೀವು ನಿಮ್ಗೇನಾದ್ರು ಬೇಗನೆ ಇನ್ನೂ ಒಂದು ಸ್ವಲ್ಪ ರಿಸಲ್ಟ್ ಬೇಕು ಅಂದರೆ ವಾರಕ್ಕೆ 2 ಸಲ ಮಾಡಿ. ಸ್ಕಿನ್ ನೋಡಿ ಎಷ್ಟು ಶೈನಿಂಗ್ ಆಗುತ್ತೆ ಅಂತ. ಹಾಗೆಯೇ ನಿಮಗೆ ಸ್ಕಿನ್ ಫೇರ್ ಆಗ್ತಾ ಬರುತ್ತೆ. ಆಮೇಲೆ ರಿಂಕಲ್ಸ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ನೀವು ಇದನ್ನು ಮಿಸ್ ಮಾಡ್ದೇ ವಾರಕ್ಕೊಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಎಷ್ಟು ಖರ್ಚಾಗುತ್ತೆ, ಬಾದಾಮ್ ಆಯಿಲ್ ಒಂದ್ಸಲಿ ತಂದಿಟ್ಕೊಂಡ್ರೆ ಅದಕ್ಕೆ ಎಷ್ಟು 110 ರೂಪಾಯಿನೋ ಆಗುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ಬರೀ ಅಲೋವೆರಾ ಜೆಲ್ ಮಾತ್ರ ಬೇಕಾಗುತ್ತೆ. ಈ ಒಂದು ಆಯಿಲ್ನ ನೀವು ಮಾಡ್ಕೊಳ್ಳೋದಕ್ಕೆ ಅಂತ ಏನೂ ಖರ್ಚಾಗೋದಿಲ್ಲ. ಟ್ಯಾಬ್ಲೆಟ್ ಅಂತೂ ಕಮ್ಮಿ, ಬರೀ 20 ರುಪೀಸು. ತಂದು ಇಟ್ಕೊಂಡ್ರೆ ನೀವು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಹಾಗೆಯೇ ಪಿಗ್ಮೆಂಟೇಷನ್ ಆಗಿರೋರ್ಗೂ ಆ ಒಂದು ಪ್ಲೇಸಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಥರ ಮಾಡಿ ಅಪ್ಲೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಅಲೋವೆರಾ ಜೆಲ್ ಇಲ್ಲ ಅನ್ನೋರು
ರಾ ಮಿಲ್ಕ್ ಇರುತ್ತಲ್ಲ, ಅಂದರೆ ಹಸಿ ಹಾಲು, ಅದನ್ನು ಮಿಕ್ಸ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಹಾಗೆ ನಿಮಗೆ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತೀವಿ ಅಂದರೆ 3 ಟ್ಯಾಬ್ಲೆಟ್ ಆದರೂ ಹಾಕೋಬೇಕು. ಆವಾಗ ಅದು ಪ್ಯಾಕ್ ಥರನೇ ನೀವು ಗಟ್ಟಿ ಆಗುತ್ತೆ, ಆವಾಗ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು. ಆಯಿಲ್ ಅಂದರೆ ನೀವು 2 ಟ್ಯಾಬ್ಲೆಟ್ ಹಾಕಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನೋಡ್ಬೋದು ಮೂಗ್ಬಟ್ಟು ಹತ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ, ಕಪ್ಪು ಚುಕ್ಕಿ ಥರ ಆಗಿ ಕಾಣಿಸ್ತಾ ಇತ್ತು, ಇವಾಗ ಕಮ್ಮಿ ಆಗ್ತಾ ಬಂದಿದೆ. ಹಾಗೆಯೇ ಕಣ್ಣು ಕೆಳಗಡೆನೂ ಕೂಡ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಹುಷಾರಿಲ್ಲ ಅಂತ, ತುಂಬಾ ಕಣ್ಣು ಕೆಳಗಡೆ ಎಲ್ಲ ಕಪ್ಪು ಆಗಿದೆ, ಒಳಗಡೆನೂ ಹೋಗಿದೆ ಅಂತ. ಅದೆಲ್ಲ ಕೂಡ ಇವಾಗ ಕಮ್ಮಿ ಆಗ್ತಾ ಬರ್ತಾಯಿದೆ. ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಇವತ್ತು ವೀಡಿಯೋನ ಮಾಡಿದ್ದೀನಿ. ಏನು ಅಂದ್ಕೊಬಿಡಿ, ಒಂದು ಸ್ವಲ್ಪ ಏನಾದರೂ ಅದು ಈ ಥರ ಶೇಕ್ ಆಗೋ ಥರ ಆಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಹಾಗೆಯೇ ಐಬ್ರೋನು ನೋಡಿ ಈ ಥರ ತಿಕ್ಕಾಗಿ ಬರಬೇಕು ಅಂದರೂ ಏನು ಮಾಡಬೇಕು ಅನ್ನೋದನ್ನು ಕೂಡ ಟಿಪ್ಸು ತಿಳಿಸಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂಥೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.